ಉಡುಪು ತೊಟ್ಟು ಬೇಟೆಯಾಡ್ತಾ ಇದ್ದ ನೀನು ಸಾಮಾನ್ಯ ಸ್ತ್ರೀ ಹಾಗೆ ಕಣ್ಣೀರು ಹಾಕುವಂತಹ ಪ್ರಸಂಗವಾದರೂ ಏನು ಬಂತು? ರಾಜಭೋಗಗಳನ್ನು ತೊರೆದು ಒಂಟಿಯಾಗಿ ನೀನಿಲ್ಲಿ. ನನ್ನ ಸ್ವಾಮಿಯ ಅನುಗ್ರಹಕ್ಕೆ. ಯಾರು ನಿನ್ನ ಸ್ವಾಮಿ? ಗಂಗಾಧರನಾದ ಶಂಕರನು, ಮುರಳೀಧರನಾದ ನನ್ನ ಗೋಪಾಲನು. ಅವರಿಬ್ಬರಿಗೂ ಭಕ್ತನಾಗಿ ನನ್ನೆದುರಿಗೆ ನಿಂತು ಮಾತಾಡ್ತಿರುವ ಈ ನನ್ನ ಸ್ವಾಮಿ ಅನುಗ್ರಹಕ್ಕೆ. ಕೀರ್ತಿ ಕೇಳೇ ಮನಸ್ಸು ಕೊಟ್ಟಿದ್ದೆ. ಮುಖ ಕಂಡು ಮಾತಾಡಿದ ಮೇಲೆ ಆತ್ಮಾರ್ಪಣ ಮಾಡಿದೆ. ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ ನಿನಗೆ? ಪ್ರೀತಿನೋ ಭಕ್ತಿನೋ ನನಗೆ ತಿಳಿದು, ಆದ್ರೆ ಇಷ್ಟು ಮಾತ್ರ ಬಲ್ಲೆ, ಈ ಪಾರ್ಥನಗಲಿ ಈ ಪ್ರಾಣ ಉಳಿಯೋದಿಲ್ಲ. ಈ ನಿನ್ನ ನಿರ್ಧಾರ ಸಫಲವಾಗೋದಕ್ಕೋಸ್ಕರ ಭಗವಂತನೇ ನನ್ನ ಎಚ್ಚರಿಸಲು ಕರ್ತಂದ ಅಂತ ಕಾಣಿಸುತ್ತೆ. ಇದು ಅವನಿಚ್ಛೆಯೋ ಏನೋ. ಬಾ ಶಂಕರ, ಪರಮೇಶ್ವರ, ಸರ್ವಸಾಕ್ಷಿಯಾದ ನಿನ್ನ ಸಮ್ಮುಖದಲ್ಲಿ ಈ ಚಿತ್ರಾಂಗದಿಯನ್ನ ನನ್ನ ಪತ್ನಿಯಾಗಿ ಸ್ವೀಕರಿಸ್ತೇನೆ. ಧನ್ಯಳಾದೆ ಪ್ರಭು, ಧನ್ಯಳಾದೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ! ಅಪ್ಪಾಜಿ! ಯಾಕಮ್ಮ? ಅಪ್ಪಾಜಿ! ಯಾಕಮ್ಮ ಭಯಪಟ್ಟು ಜಿಂಕೆ ಹಾಕಿ ಓಡಾಡ್ತಾ ಇದ್ದಿ? ಅಪ್ಪಾಜಿ, ಪ್ರಾಣೇಶ್ವರ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರೂ ಗೊತ್ತಾಗ್ತಾ ಇಲ್ಲ. ಆತ ಹೋಗಿಲ್ಲ ಅಮ್ಮ, ಕರ್ಕೊಂಡು ಹೋಗಿದ್ದಾರೆ. ಯಾರು? ಯಾರು ಅಪ್ಪಾಜಿ? ಯಾವ ಶಕ್ತಿ ಆತನ ಇಲ್ಲಿ ಕರ್ಕೊಂಡ್ಬರೋ ಹಾಗೆ ನಿನಗೆ ಪ್ರಚೋದನೆ ಮಾಡ್ತೋ, ಅದೇ ಶಕ್ತಿ ಆತನ ಇಲ್ಲಿಂದ ಕರ್ಕೊಂಡು ಹೋಗಿದೆ. ಎಲ್ಲಿಗೆ? ಎಲ್ಲಿಗಪ್ಪಾಜಿ? ಎಲ್ಲಿಗೆ? ಬಾಮ್ಮ. ನೋಡಮ್ಮ, ನನ್ನ ಶೌರ್ಯ ಸಾಹಸಗಳನ್ನ ತೋರಿಸಿ ನಿಮ್ಮನ್ನು ಒಲಿಸ್ಕೋಬೇಕು ಅಂತ ಇದ್ದೆ. ಆದ್ರೆ ಏನಾಯ್ತು? ನಿಮ್ಮ ಮುಖ ಕಂಡ ತಕ್ಷಣ ನನ್ನ ನಿರ್ಧಾರ ಮಾಯವಾಯಿತು. ಮೌನವಾಗಿ ನಿಮಗೆ ಸೋತು ಶರಣಾಗತಳಾದೆ. ಸೋತಿತ್ತು ನೀನಲ್ಲ, ನಾನು. ನಿನ್ನ ಗೆಲುವಿನ ಕಾಣಿಕೆಯಾಗಿ ನನ್ನನ್ನು ನಾನೇ ನಿನಗೊಪ್ಪಿಸ್ಕೊಂಡಿದ್ದೀನಿ. ಇವಳು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆ. ಹೌದಮ್ಮ, ನಿನ್ನ ಹಾಗೆ ಪಾರ್ಥನಿಗೆ ಕಾತರಿಸಿ ಕಾದಿದ್ದವಳು. ಅಂದ್ರೆ ನಾವಿಬ್ರು ಒಂದೇ ಮರನ ಆಶ್ರಯಿಸಿರೋ ಎರಡು ಬಳ್ಳಿಗಳು. ಹೌದಮ್ಮ, ಹೌದು. ಸಂತೋಷ ಅಪ್ಪಾಜಿ, ಸಂತೋಷ. ನನ್ನ ಸ್ವಾಮಿ ಜೊತೆ ನನ್ನ ತಂಗಿ ಸುಖವಾಗಿರ್ಲಿ. ಅವರು ನೋಡ್ತಾ ನಾನು ಆನಂದವಾಗಿರ್ತೀನಿ ಅಪ್ಪಾಜಿ. ಸಂತೋಷ.